ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ ಜನತೆಗೆಲ್ಲ ನನ್ನ ನಮಸ್ಕಾರಗಳು. ನಾವು ವಿಜಯನಗರ ಜಿಲ್ಲೆಯಿಂದ ಲಿಂಗತ್ವ ಸಂಖ್ಯಾತರಾದಂಥ ಮಂಜಮ್ಮ ಜೋಗತಿ ಅಂತಂದೇಳಿ ನಾನು ವಿಜಯನಗರ ಜಿಲ್ಲೆದಲ್ಲಿ ಇರ್ತೀನಿ. ಏನಪ್ಪ ಅಂತಂದರೆ ಘಟನೆ ಸುಮಾರು ವರ್ಷದಿಂದ 6 ವರ್ಷ 7 ವರ್ಷದಿಂದ ನಮ್ಮ ಊರಿಗೆ ಸುವಾಸಿನಿ ಅಂತಂದೇಳಿ ಒಂದು ನಮ್ಮ ಸಮುದಾಯದವರು ವಲಸೆ ಬಂದಿದ್ದರು ಬಳ್ಳಾರಿಲಿಂದ ವಿಜಯನಗರ ಜಿಲ್ಲೆಗೆ. ಅಂದಿನ ಟೈಮ್ದಾಗ ಬಳ್ಳಾರಿ ಜಿಲ್ಲೆ ಆಗಿತ್ತು, ಈಗ ವಿಜಯನಗರ ಜಿಲ್ಲೆ ಆಗಿದೆ. ಸುಮಾರು ದಿನದಿಂದ ಅಲ್ಲೇ ಇದ್ಲು. ಆದ ಕಾರಣ ಏನಪ್ಪ ಅಂತಂದರೆ ತನ್ನ ಸ್ವಯಂ ಚಟುವಟಿಕೆಯನ್ನು ಮಾಡ್ಕೊತ ನಮ್ಮ ವೃತ್ತಿಯನ್ನು ನಾವು ಸಾಗಿಸ್ಕೊಂತ ಅಲ್ಲೇ ಹೊಸಪೇಟೆಯಲ್ಲಿ ಇದ್ವಿ. ಈಗ ಏನಪ್ಪ ಅಂತಂದ ಕಾರಣಕ್ಕೆ ಇವರು ಒಂದು ಪ್ರೇಮ ವಾತ್ಸಲ್ಯ ಅಂತಂದೇಳಿ ತೋರಿಸಿ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರು ನಮ್ಮ ಹತ್ರ ಇರೋ ಭಿಕ್ಷಾಟನೆ ದುಡ್ಡು ನೋಡಿ, ನಾವು ಧರಿಸ್ತುವಂಥ ಬಟ್ಟೆ ನೋಡಿ, ನಾವು ಹಾಕ್ಕೊತ ಒಡವೆ ನೋಡಿ, ಇದನ್ನೆಲ್ಲ ಆಕರ್ಷಣೆ ಮಾಡ್ಕೊತ ನಮ್ಮ ಒಂದು ಜೀವನಕ್ಕೆ ಒಂದು ಏನಪ್ಪ ಅವ್ರ ಮನೆ ಜೀವನ ಸಾಗಿಸ್ಬೇಕಂತಂದೇಳಿ ನಮ್ಮ ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಮೇಲೆ ಪ್ರೇಮ ವಾತ್ಸಲ್ಯ, ನಾನೇ ಇರ್ತೀನಿ, ನಾನೇ ನೋಡ್ತೀನಿ, ನಾನೇ ಇದು ಮಾಡ್ತೀನಿ ಅಂತಂದೇಳಿ ಸುಮಾರು ಜನ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ಮೇಲೆ ಪ್ರೇಮ ವಾತ್ಸಲ್ಯ ತೋರಿಸಿದ ತಕ್ಷಣ ನಮ್ದು ಯಾವ ಥರ ಅಂತಂದರೆ ಮುಗ್ಧವಾದ ಮನಸ್ಸು. ಒಂದು ಹೆಣ್ಣು ಅಲ್ಲ, ಒಂದು ಗಂಡು ಅಲ್ಲ, ನಮ್ಮ ಒಂದು ಜೀವನ ಯಾವ ಥರ ಅಂತಂದರೆ ಹೂವು ಒಂದು ಹೆಣ್ಣಿನ ಇದರಲ್ಲಿ ಭಾವಿಸ್ತಾರೆ, ಅದಕ್ಕಿಂತ ನಾವು ಹೀನ. ಒಂದು ಹತ್ತಿಯನ್ನು ನೀರು ಹಾಕಿದರೆ ತೋದು ಇದಾಗ್ತೈತೇನೋ ನಮ್ಮ ಜೀವನ ಅಷ್ಟು ಕರಗುತ್ತೆ. ಆ ಕರಗಿದ ಮನಸ್ಸಿಗೆ ಇವತ್ತು ಸುಮಾರು ಒಂದು 20-26 ದಿನದಿಂದ ಇದೇ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತ ಒಂದು ಹುಡುಗಿ ಇದೇ ಥರ ಮಾಡಿಕೊಂಡ್ಲು, ಅದೇ ಪ್ರೇಮ ವಾತ್ಸಲ್ಯದಿಂದ. ಇದೇ ರೀತಿ ಇವತ್ತು ಒಂದು ಅವ್ನು ಮಾಡಿದನೋ ಗೊತ್ತಿಲ್ಲ, ಇವಳು ಮಾಡಿದವಳೋ ಗೊತ್ತಿಲ್ಲ, ನಮ್ಮ ಸುವಾಸಿನಿ ಅಂತಂದೇಳಿ ಸುಮಾರು ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ತುಂಬ ದುಃಖವಾದಂಥ ವಿಚಾರ ಈ ಎರಡೂ ಜಿಲ್ಲೆಯಲ್ಲಿ. ಇದೇ ರೀತಿ ನಡಿಬ್ಯಾಡ್ದಂತಂದೇಳಿ ಭಾಳ ವಾತ್ಸಲ್ಯದಿಂದ ಕಳಕಳೆಯಿಂದ ನಮ್ಮನ್ನು ಒಂದು ಜೀವ ಅಂತಂದೇಳಿ ಎಲ್ಲ ಒಂದು ಮಾನವೀಯತೆಯ ರೀತಿಯಲ್ಲಿ ನೀವು ನೋಡ್ಬೇಕಂತಂದೇಳಿ ಸದಾ ನಮ್ಮ ಕರ್ನಾಟಕ ಜನತೆಗೆ, ನಮ್ಮ ಈ 3 ರಾಷ್ಟ್ರ, ನಮ್ಮ ಇರುವಂಥ ನಮ್ಮ ದೇಶಕ್ಕೂ ಲಿಂಗತ್ವ ಅಲ್ಪಸಂಖ್ಯಾತರ ಮಧ್ಯೆ ಯಾವುದೇ ರೀತಿಯಾಗಿ ಹಲ್ಲೆಯನ್ನು ಮಾಡಬೇಡ್ರಿ. ಒಂದು ರೀತಿಯ ನೋಡ್ಬೇಕಂದ್ರೆ ಕನ್ನಡಿ ನೋಡಿ ನಕ್ಕರೆ ಮಾತ್ರ ನಗುತ್ತೆ, ಇಲ್ಲ ಅಂದರೆ ಅದರಷ್ಟು ಕೋಪ ಯಾವುದೂ ಇರಂಗಿಲ್ಲ. ಕನ್ನಡಿ ಅಂತೆ ನಮ್ಮನ್ನು ನೋಡಿ FIR ಕೇಸ್ ಆಗಿದೆ. ಇದೇ ರೀತಿ ಯಾವುದೇ ಒಂದು ನಮ್ಮ ಒಂದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನು ಒದಗಿಸ್ಬೇಕಂತಂದು ಇಡೀ ಜನತೆಗೆಲ್ಲ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.